ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿರಿ ಸಿಂಚನ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಮ್ಮೂರಿಗೆ ಬಂದಿದ್ದೀವಿ. ಇಲ್ಲಿ ರಾಗಿ ಹೊಲ ಇದೆ, ಅದಕ್ಕೆ ಇನ್ನೂ ತೆನೆ ಹಸಿಯಾಗಿರೋದ್ರಿಂದ ರಾಗಿ ಬೆಳಸೆ ಮಾಡೋಕ್ಕೆ ಅಂತ ರಾಗಿ ತೆನೆ ಕಿತ್ಕೋತಾ ಇದ್ದೀವಿ. ನನಗೆ ತುಂಬ ಇಷ್ಟ ಇದು ರಾಗಿ ಬೆಳಸೆ. ಅದು ಹೆಂಗೆ ಮಾಡೋದು ಅಂತ ಆಮೇಲೆ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಆವಾಗಲೇ ಹೇಳಿದ್ನಲ್ಲ ಇದು ರಾಗಿ ಬೆಳಸೆ ಮಾಡೋ ರೆಸಿಪಿ ಹೇಗೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಅಂತ. ಈಗ ಹೊಲದಿಂದ ರಾಗಿ ತೆನೆ ಎಲ್ಲ ತಂದ್ಬಿಟ್ಟು ಅದನ್ನು ಇವಾಗ ರೆಡಿ ಮಾಡೋಣ. ನೋಡಿ, ಇವಾಗ ಈ ರಾಗಿ ತೆನೆನೆಲ್ಲ ಕೆಂಡದಲ್ಲಿ ಸುಡಬೇಕು, ಬಟ್ ಇವಾಗ ಕೆಂಡ ಅವೈಲಬಲ್ ಇಲ್ಲ ಇಲ್ಲಿ. ಸೊ ಅದಕ್ಕೆ ನಾನು ಸ್ವಲ್ಪ ಗ್ಯಾಸ್ ಮೇಲೇ ಲೈಟಾಗಿ ಸುಟ್ಕೋತೀನಿ. ಎಲ್ಲ ತೆನೆನೂ ಸ್ವಲ್ಪ ಈ ಥರ ಸುಟ್ಕೊಬೇಕು ಒಂದೊಂದಾಗೇ. ನೋಡಿ, ಇವಾಗ ನಾನು ಸುಡ್ತಾ ಇದ್ದೀನಲ್ಲ, ಆ ಥರ ಲೈಟಾಗಿ, ತುಂಬ ಜಾಸ್ತಿ ಕಪ್ಪಗಾಗೋ ಥರ ಸುಟ್ಕೊಳ್ಬಾರ್ದು. ಲೈಟಾಗಿ ಸ್ವಲ್ಪ ಬೆಚ್ಚಗಾಗೋ ಥರ ಸುಟ್ಕೊಬೇಕು. ಅದಾದಮೇಲೆ ನೋಡಿ, ಇದು ಸ್ವಲ್ಪ ರಾಗಿ ತೆನೆ ಹಾರ್ಕೊಂಡಿದ್ದ ತಕ್ಷಣ ಒಂದು ಪ್ಲೇಟು ಅಥವಾ ಒಂದು ಮರದಲ್ಲಿ ಅದನ್ನು ತೆನೆನೆಲ್ಲ ಉಜ್ಜಬೇಕು. ಸ್ವಲ್ಪ ಕಾಳೆಲ್ಲ ಸಪ್ರೇಟ್ ಮಾಡಬೇಕು. ಅದು ಸಪ್ರೇಟ್ ಆದಮೇಲೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಅದನ್ನು ಸಪ್ರೇಟ್ ಎತ್ತಿಟ್ಕೊಬೇಕು. ಇಷ್ಟು ಮಾಡ್ಕೊಂಡ್ಮೇಲೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂದರೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಂದೆರಡು ಬೆಳ್ಳುಳ್ಳಿ, ಎಸಳು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಇಷ್ಟನ್ನು ತೊಗೊಂಡು ಸೈಡಿಗೆ ಸಪ್ರೇಟಾಗಿ ಇಟ್ಕೊಬೇಕು. ಈರುಳ್ಳಿ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಬೇಕು, ಬಟ್ ನನಗೆ ಈರುಳ್ಳಿ ಇದ್ದರೆ ತುಂಬ ಇಷ್ಟ. ಬಾಯಿಗೆ ಸ್ವಲ್ಪ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ನಿಮಗೆ ತೋರ್ಸೋಕ್ಕೆ ಅಂತ ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. ನೀವು ಯಾವಾಗಾದರೂ ಊರ ಕಡೆ ಎಲ್ಲ ಹೊರ್ಗಡೆ ಹೋದಾಗ ನಿಮಗೇನಾದರೂ ರಾಗಿ ತೆನೆ ಸಿಕ್ತು ಅಂದರೆ ನೀವು ಇನ್ನೂ ಸ್ವಲ್ಪ ಲಾರ್ಜ್ ಕ್ವಾಂಟಿಟಿಲೇ ಮಾಡ್ಕೊಬೋದು. ಇವಾಗ ನಾನು ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಇಂಗ್ರೀಡಿಯೆಂಟ್ಸ್ನ ಜಸ್ಟ್ ಅದು ಕಾಳೆಲ್ಲ ಸಪ್ರೇಟ್ ಮಾಡಿ ಕ್ಲೀನ್ ಮಾಡ್ಕೊಂಡಿರೋದಕ್ಕೇ ಡೈರೆಕ್ಟಾಗಿ ಹಾಕ್ಕೊಬೇಕು. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಜ್ಕೊಂಡಿದ್ದೀನಿ ನೀಟಾಗಿ. ಜಜ್ಕೊಂಡು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿನ, ಕೊತ್ತಂಬರಿ ಸೊಪ್ಪು ಸಣ್ಣಗೆ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಅಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದು ಬೌಲಿಗೆ. ರಾಗಿ ಬೆಳಸೆ ಜೊತೆಗೆ, ರಾಗಿ ಕಾಳಿನ ಜೊತೆಗೆ ಅದಕ್ಕೆ ಸ್ವಲ್ಪ ಲೈಟಾಗಿ ಉಪ್ಪು ಸೇರಿಸ್ಕೊತಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೇಕು. ನೋಡಿ, ನಿಮಗೆ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ. ಮತ್ತು ಇದು ತುಂಬ ಹೆಲ್ದಿ ಫುಡ್ಡು ಫ್ರೆಂಡ್ಸ್, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ನಾವು ಚಿಕ್ಕವರಿದ್ದಾಗೆಲ್ಲ ಊರಿನಲ್ಲೆಲ್ಲ ನಮ್ಮ ತಾತ ಅಜ್ಜಿಗಳೆಲ್ಲ ಇದನ್ನೇ ಮಾಡ್ಕೊಂಡು ತಿಂತಾಯಿದ್ದಿದ್ದು. ಈಗೇನು ಇವಾಗ ಸಲಾಡ್ ಅದು ಇದು ಅಂತ ತಿಂತಾರೆ, ಅದೇ ರೀತಿ ಇದು ಕೂಡ ಭಾಳ ಒಳ್ಳೆಯ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವಿಡಿಯೋದ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.